ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಮೂಲಕ ಒಂದು ಸುದ್ದಿ ಬಂತು. ಆ ನಂತರ ಆ ಸ್ಟಾಕ್ ಅಲ್ಲಿ ಸುಮಾರು 20% ರ್ಯಾಲಿ ಕಂಡು ಬಂತು. ಆ ಸ್ಟಾಕ್ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾವ ಸ್ಟಾಕ್, ನ್ಯೂಸ್ ಏನು, ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆ ಕಂಪನಿ ಹೇಗಿದೆ, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ನಮ್ಮ ಇನ್ನೊಂದು ಚಾನಲ್ SMK ಗೆಳೆಯರ ಬಳಗ, ಇದರಲ್ಲಿ ಇವತ್ತು ಒಂದು ವಿಡಿಯೋ ಬರ್ತಾ ಇದೆ. ಬಹುಶಃ ಈ ವಿಡಿಯೋ ನೋಡುವಷ್ಟರಲ್ಲಿ ಹೊಸ ವಿಡಿಯೋ ಬಂದಿರಲೂಬಹುದು. ಅದನ್ನ ಒಂದ್ಸಲ ನೋಡಿ. ಇನ್ವೆಸ್ಟರ್ ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ನಾನು ಕವರ್ ಮಾಡಿದ್ದೇನೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇದೇ ರೀತಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರೆ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಈ ಚಾನಲ್ ಅಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು ಚಾನಲ್ ಅನ್ನ ಫಾಲೋ ಕೂಡ ಮಾಡಬಹುದು. ನಂತರ ನಾವು ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಬೇರೆ ಕಂಪನಿ ಯಾವುದು ಅಂತ ನಾವು ನೋಡ್ಕೊಂಡು ನಂತರ ಸುದ್ದಿಗೆ ಹೋಗೋಣ. ನೋಡಬಹುದು, ITD ಸಿಮೆಂಟೇಷನ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಹೆಸರು. ನೇನೆ ನೋಡಬಹುದು 19% ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮಧ್ಯೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿತ್ತು, ಅಂದ್ರೆ 20% ಸರ್ಕ್ಯೂಟ್ಗೆ ಲಾಕ್ ಆಗಿತ್ತು. ಆ ನಂತರ 19% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಈ ಸ್ಟಾಕ್ ಅಲ್ಲಿ ಈ ರೀತಿಯ ರ್ಯಾಲಿ ಬರ್ಲಿಕ್ಕೆ ಕಾರಣ ಏನು, ಆ ವಿಚಾರವನ್ನ ನಾವು ತಿಳ್ಕೊಳ್ಳೋದಾದ್ರೆ ಗೆಳೆಯರು ನೋಡಬಹುದು, ITD ಸಿಮೆಂಟೇಷನ್ ಶೇರ್ಸ್ ಜಂಪ್ 20% ಟು ಅಪ್ಪರ್ ಸರ್ಕ್ಯೂಟ್ ಆನ್ ಅದಾನಿ ಗ್ರೂಪ್ ಅಕ್ವಿಸಿಷನ್ ನ್ಯೂಸ್ ಕ್ಲಾರಿಫೈಸ್. ಅಂದ್ರೆ ಈ ಕಂಪನಿಯನ್ನ ಅದಾನಿ ಗ್ರೂಪ್ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅನ್ನೋಂತ ಒಂದು ನ್ಯೂಸ್ ಬಂತು ರಿಪೋರ್ಟ್ ಮೂಲಕ. ಸೊ ರಿಪೋರ್ಟ್ ಮೂಲಕ ಬಂದಂತ ನ್ಯೂಸ್ಗೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ. ಅನಂತರ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ. ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ನಿಮ್ಗೆಲ್ರಿಗೂ ಗೊತ್ತಿದೆ, ಅದಾನಿ ಗ್ರೂಪ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಕ್ವಿಸಿಷನ್ ಗಳನ್ನ ಮಾಡಿದೆ. ಸಿಮೆಂಟ್ ಸೆಕ್ಟರ್ ಅಲ್ಲಿ ಆಗ್ಬೋದು, ಇನ್ಫ್ರಾದಲ್ಲಿ ಆಗ್ಬೋದು, ನೀವು ಯಾವುದೇ ಸೆಕ್ಟರ್ ನ ತಗೊಂಡ್ರು, ಇವನ್ ಮೀಡಿಯಾದಲ್ಲೂ ಕೂಡ ಅಕ್ವಿಸಿಷನ್ ನ ಮಾಡಿದೆ. ಈ ರೀತಿಯ ಸನ್ನಿವೇಶದಲ್ಲಿ ಈ ಕಂಪನಿಯನ್ನು ಕೂಡ ಅಕ್ವೈರ್ ಮಾಡಬಹುದು ಅನ್ನುವಂತ ನ್ಯೂಸ್ ಬಂತು. ಆ ನ್ಯೂಸ್ಗೆ ಮಾರ್ಕೆಟ್ ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡಬಹುದು, ಅದಾನಿ ಗ್ರೂಪ್ ಈಸ್ ದ ಫ್ರಂಟ್ ರನ್ನರ್ ಫಾರ್ ಬೈಯಿಂಗ್ ಔಟ್ ದ ಪ್ರಮೋಟರ್ ಸ್ಟೇಕ್ ಇನ್ ದ ಫರ್ಮ್ ಇನ್ಕ್ಲೂಡಿಂಗ್ ಎ ಫುಲ್ಲಿ ಸಬ್ಸ್ಕ್ರೈಬ್ಡ್ ಓಪನ್ ಆಫರ್ ಪೋಸ್ಟ್ ಅಕ್ವಿಸಿಷನ್. ಸೊ ಇಲ್ಲಿ ನೋಡಬಹುದು, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಮಾಹಿತಿಯನ್ನ. ಅದಾನಿ ಗ್ರೂಪ್ ಈಸ್ ಸೆಟ್ ಟು ಅಕ್ವೈರ್ ದ ಪ್ರಮೋಟರ್ ಇಟಾಲಿಯನ್ ಥೈ ಡೆವಲಪ್ಮೆಂಟ್ಸ್ 46.64% ಸ್ಟೇಕ್ ಇನ್ ದ ಕಂಪನಿ. ಸೊ 46% ಹೋಲ್ಡಿಂಗ್ ಇವ್ರದಿದೆ. ಅಂದ್ರೆ ITD ಅಂದ್ರೆ ಫುಲ್ ಫಾರ್ಮ್ ನೀವು ಇಲ್ಲಿ ನೋಡಬಹುದು, ಇಟಾಲಿಯನ್ ಥೈ ಡೆವಲಪ್ಮೆಂಟ್ಸ್. 46% ಸ್ಟೇಕ್ ಇದೆ. ಸೊ ಅದನ್ನ ಪೂರ್ತಿ ಪ್ರಮೋಟರ್ ಹತ್ರ ಇರೋದನ್ನ ಅದಾನಿ ಗ್ರೂಪ್ ಬೈ ಮಾಡಬಹುದು ಅನ್ನೋದು ಈ ನ್ಯೂಸ್ ಆಗಿತ್ತು. ಅದರಲ್ಲೂ ರಿಪೋರ್ಟ್ ಮಾಡಿರೋದು ಯಾರು ಅಂತ ನೋಡಬಹುದು. ದ ಎಕನಾಮಿಕ್ ಟೈಮ್ಸ್ ರಿಪೋರ್ಟೆಡ್ ಸೈಟಿಂಗ್ ಅನ್ಐಡೆಂಟಿಫೈಡ್ ಸೋರ್ಸಸ್ ಎ ಸಕ್ಸಸ್ಫುಲ್ ಡೀಲ್ ಕುಡ್ ಬಿ ವರ್ತ್ 5,888 crore and would include a fully subscribed open offer following stake purchase. The proposed acquisition is aimed to bolstering the Adani Group civil engineering capability. ಈ ಕಂಪನಿ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಹಾಗಾಗಿ ಸಿವಿಲ್ ಇಂಜಿನಿಯರಿಂಗ್ ಕೇಪಬಿಲಿಟೀಸ್ ಅನ್ನ ಇಂಪ್ರೂವ್ ಮಾಡುವಂತ ಪರ್ಚೇಸ್ ಆಗಿರುತ್ತೆ. ಇನ್ ಕೇಸ್ ಇದನ್ನ ಅಕ್ವೈರ್ ಮಾಡ್ಕೊಂಡ್ರೆ ಅದಾನಿ ಗ್ರೂಪ್. ಹಾಗೆ ಈ ರಿಪೋರ್ಟ್ ಅಲ್ಲಿ ಹೇಳಿರುವಂತದ್ದು ನೋಡಬಹುದು. ದ ರಿಪೋರ್ಟ್ ಸೆಡ್ ದಟ್ ಬೋತ್ ಪಾರ್ಟೀಸ್ ರೀಚ್ಡ್ ಎನ್ ಅಗ್ರಿಮೆಂಟ್ ಅರ್ಲಿಯರ್ ದಿಸ್ ವೀಕ್ ವಿತ್ ಎ ಫಾರ್ಮಲ್ ಅನೌನ್ಸ್ಮೆಂಟ್ ಎಕ್ಸ್ಪೆಕ್ಟೆಡ್ ಸೂನ್. ಈಗಾಗಲೇ ಎರಡು ಪಾರ್ಟೀಸ್ ಮಾತುಕತೆಗಳನ್ನ ಆಡಿದ್ದಾರೆ, ಬಟ್ ಫಾರ್ಮಲ್ ಅನೌನ್ಸ್ಮೆಂಟ್ ಬಾಕಿ ಇದೆ ಅನ್ನುವಂತ ಮಾಹಿತಿಯನ್ನ ಈ ಆರ್ಟಿಕಲ್ ಪಬ್ಲಿಷ್ ಮಾಡಿದೆ. ಆ ನಂತರ ITD ಸಿಮೆಂಟೇಷನ್ ಕಡೆಯಿಂದ ಕೂಡ ಕ್ಲಾರಿಫಿಕೇಶನ್ ಬಂದಿದೆ. ಅದನ್ನ ನೀವಿಲ್ಲಿ ನೋಡಬಹುದು. ITD ಸಿಮೆಂಟೇಷನ್ ಲೇಟರ್ ಇಶ್ಯೂಡ್ ಎ ಕ್ಲಾರಿಫಿಕೇಶನ್ ಟು ದ ಸ್ಟಾಕ್ ಎಕ್ಸ್ಚೇಂಜಸ್ ಸೇಯಿಂಗ್ ದೇರ್ ಇಸ್ ನೋ ಕನ್ಕ್ಲೂಷನ್ ವಿತ್ ರಿಗಾರ್ಡ್ ಟು ದ ಪ್ರಪೋಸ್ಡ್ ಡೈವೆಸ್ಟ್ಮೆಂಟ್ ಆಫ್ ITD ಇನ್ವೆಸ್ಟ್ಮೆಂಟ್ ಇನ್ ಕಂಪನಿ. ಅಂದ್ರೆ ಇದ್ರ ಬಗ್ಗೆ ಯಾವುದೇ ಕನ್ಕ್ಲೂಷನ್ ಅಥವಾ ಫೈನಲ್ ನಿರ್ಧಾರ ಆಗಿಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ನಾವು ಕಂಪನಿನೇ ಸಬ್ಮಿಟ್ ಮಾಡಿರುವಂತ PDF ಫೈಲ್ ಅಲ್ಲಿ ನೋಡಬಹುದು. ನಾನು ಕಂಪನಿ ಸ್ವತಃ ಸಬ್ಮಿಟ್ ಮಾಡಿರುವಂತ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ಕ್ಲಾರಿಫಿಕೇಶನ್ ಆರ್ ಕನ್ಫರ್ಮೇಶನ್ ಆನ್ ನ್ಯೂಸ್ ಐಟಮ್ ಅಪಿಯರಿಂಗ್ ಇನ್ ಮನಿ ಕಂಟ್ರೋಲ್. ಸೇಮ್ ನಾವೇನೀಗ ನ್ಯೂಸ್ ಅನ್ನ ನೋಡಿದ್ವಿ, ಅದೇ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇವರು ಕ್ಲಾರಿಫಿಕೇಶನ್ ಕೊಟ್ಟಿರೋದು. ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ ಪ್ಯಾರಾಗ್ರಾಫ್ ನೀವಿಲ್ಲಿ ನೋಡಬಹುದು. ವಿ ರೆಫರ್ ಟು ಅವರ್ ಅರ್ಲಿಯರ್ ಕಮ್ಯುನಿಕೇಶನ್ ಡೇಟೆಡ್ 3rd July. ಸೊ 3ನೇ ತಾರೀಕು ಜುಲೈ 2024ರಲ್ಲಿ ಒಂದು ಕಮ್ಯುನಿಕೇಶನ್ ಪಬ್ಲಿಷ್ ಮಾಡಿದ್ದಾರೆ ಎಕ್ಸ್ಚೇಂಜಸ್ ಅಲ್ಲಿ. ಏನಂತಂದ್ರೆ, ಇನ್ ವಿಚ್ ವಿ ಹ್ಯಾಡ್ ಮೆನ್ಷನ್ ದಟ್ ಇಟಾಲಿಯನ್ ಥೈ ಡೆವಲಪ್ಮೆಂಟ್ ಪಬ್ಲಿಕ್ ಕಂಪನಿ ಲಿಮಿಟೆಡ್, ದ ಪ್ರಮೋಟರ್ ಶೇರ್ ಹೋಲ್ಡರ್ ಆಫ್ ITD ಸಿಮೆಂಟೇಷನ್ ಇಂಡಿಯಾ ಲಿಮಿಟೆಡ್, ಇಸ್ ಎಕ್ಸ್ಪ್ಲೋರಿಂಗ್ ಎ ಪೊಟೆನ್ಶಿಯಲ್ ಪಾಸಿಬಲ್ ಡೈವೆಸ್ಟ್ಮೆಂಟ್ ಇನ್ ದೇರ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಕಂಪನಿ. ಅಂದ್ರೆ ಈ ಪ್ರಮೋಟರ್ ಏನಿದ್ದಾರೆ ಅವರು ಸ್ಟೇಕ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಅಪಾರ್ಚುನಿಟೀಸ್ ಅನ್ನ ಹುಡುಕ್ತಿದ್ದಾರೆ. ಅಂದ್ರೆ ಯಾರು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಅವ್ರ ಜೊತೆ ಮಾತುಕತೆಗಳು ಆಗ್ತಾ ಇದೆ, ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ಸೇಲ್ ಮಾಡೋದಂತೂ ಪಕ್ಕ, ಬಟ್ ಯಾರಿಗೆ ಅಂತ ಇನ್ನೂ ಫೈನಲ್ ಆಗಿಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ನೋಡಬಹುದು, ITD has
informed to us today that at this time there is no conclusion with regard to the proposed divestment of ITD's investments in the company. ಅಂದ್ರೆ ಇನ್ನು ಯಾವುದೇ ಡೀಲ್ ಫೈನಲೈಸ್ ಆಗಿಲ್ಲ. ಅವರು ಅದಾನಿ ಗ್ರೂಪ್ ಜೊತೆನೂ ಮಾತುಕತೆ ಆಡಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಗ್ರೂಪ್ ಜೊತೆ ಮಾತುಕತೆ ಆಡಿರ್ಬೋದು, ಅಥವಾ ಇನ್ನು 4-5 ಗ್ರೂಪ್ ಜೊತೆ ಕೂಡ ಮಾತುಕತೆ ಆಡಿರ್ಬೋದು. ಫೈನಲ್ ಯಾರು ಜಾಸ್ತಿ ಕೊಡಕ್ ರೆಡಿ ಇರ್ತಾರೋ ಅವ್ರ ಜೊತೆ ಡೀಲ್ ಆಗುತ್ತೆ, ಅವ್ರಿಗೆ ಸೇಲ್ ಮಾಡ್ತಾರೆ. ಸೊ ಕಂಪನಿ ಈಗಾಗಲೇ ಜುಲೈಯಲ್ಲೇ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ, ಅಪರ್ಚುನಿಟೀಸ್ ನೋಡ್ತಾ ಇದ್ದಾರೆ ಸೇಲ್ ಮಾಡ್ಲಿಕ್ಕೆ ಅಂತ. ಹಾಗಾಗಿ ಅದಾನಿ ಗ್ರೂಪ್ ಜೊತೆ ಕೂಡ ಮಾತಾಡ್ಬೋದು, ಬೇರೆ ಯಾವ್ದಾದ್ರು ಗ್ರೂಪ್ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಅವರು ಆ ಅಧಿಕಾರ ಇದ್ದೇ ಇರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕಂಪನಿ ಕನ್ಫರ್ಮ್ ಮಾಡಿಲ್ಲ ನಾವು ಅದಾನಿ ಗ್ರೂಪ್ ಜೊತೆ ಮಾತಾಡ್ತಿಲ್ಲ ಅಂತ, ಅಥವಾ ಅದಾನಿ ಗ್ರೂಪ್ ಗೆ ಮಾರ್ತಿಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರ್ಬೋದು, ಅದಾನಿ ಗ್ರೂಪ್ ಗೆ ಮಾರಿದ್ದೀವಿ ಅಂತ, ಅಥವಾ ಬೇರೆ ಗ್ರೂಪ್ ಗೆ ಮಾರಿದ್ದೀವಿ ಅಥವಾ ಮಾರ್ತಾ ಇದ್ದೀವಿ ಅಂತ ಕೂಡ ಅಪ್ಡೇಟ್ ಬರ್ಬೋದು. ಮಾರೋದಂತೂ ಪಕ್ಕ, ಯಾರಿಗೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬೇಕಾಗುತ್ತೆ. ಬಹುಶಃ ಅದಾನಿ ಗ್ರೂಪ್ ನ ಬಗ್ಗೆ ಫೈನಲ್ ಅನೌನ್ಸ್ಮೆಂಟ್ ಬರ್ಬೋದು, ಯಾರಿಗ ಗೊತ್ತು. ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ITD ಸಿಮೆಂಟೇಶನ್ ಕಂಪನಿಯಲ್ಲಿ ಪ್ರಮೋಟರ್ ಸ್ಟೇಕ್ ಸೇಲ್ ಮಾಡುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಅವರು ಸೇಲ್ ಮಾಡ್ತಾರೆ ಇವತ್ತಲ್ಲ ನಾಳೆ, ಅಫಿಷಿಯಲ್ ನ್ಯೂಸ್ ಇವತ್ತಲ್ಲ ನಾಳೆ ಬರುತ್ತೆ ಕೂಡ. ಸೊ ನಂತರ ನಮ್ಗೆ ಇಂಪಾರ್ಟೆಂಟ್ ಅದಾನಿ ಗ್ರೂಪ್ ತಗೊಳುತ್ತೋ ಬೇರೆ ಯಾವ್ದು ಗ್ರೂಪ್ ತಗೊಳುತ್ತೋ ಗೊತ್ತಿಲ್ಲ, ಬಟ್ ನಮ್ಗೆ ಬೇಕಾಗಿರೋದು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ, ಇದು ನಮ್ಗೆ ಇಂಪಾರ್ಟೆಂಟ್. ಕಂಪನಿಯ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ, ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಅದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು. 9,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. 164% ಅಪ್ ಆಗಿದೆ. ಜೊತೆಗೆ ಜುಲೈಯಿಂದ ಸ್ವಲ್ಪ ಡೌನ್ ಆಗಿತ್ತು, ಈಗ ಒಂದಷ್ಟು ರಿಕವರ್ ಆಗಿದೆ, ಫ್ಲಾಟ್ ಇದೆ. ಇನ್ ಕೇಸ್ ನಾವು ಜುಲೈಯಿಂದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಟಾಪ್ಗೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಡೌನ್ ಆಗಿತ್ತು, ಈಗ ರಿಕವರ್ ಆಗಿದೆ. ನಂತರ ನಾವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 800% ರಿಟರ್ನ್ಸ್ ಅನ್ನು ಕೊಟ್ಟಿದೆ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಸೊ ಕಂಪನಿ ವರ್ಷಾನುಗಟ್ಟಲೆ ಡೌನ್ ಇರುತ್ತೆ, ಆನಂತರ ಸಡನ್ ಆಗಿ ಒಂದಪ್ ಬರುತ್ತೆ, ಮತ್ತೆ ಡೌನ್ ಆಗಿದೆ, ಮತ್ತೆ ಅಪ್ ಆಗಿದೆ, ಮತ್ತೆ ಡೌನ್ ಆಗಿದೆ, ಮತ್ತೆ ಈಗ ಅಪ್ ಆಗಿದೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ. ಈಗಂತೂ ಟಾಪ್ ಅಲ್ಲಿ ಇದೆ ಈ ಸ್ಟಾಕ್. ನಂತರ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಸಿಮೆಂಟೇಶನ್ ಅಂತ ಇದೆ, ಸಿಮೆಂಟ್ ಬಿಸ್ನೆಸ್ ಅಲ್ಲಿ ಇದೆಯಾ? ಖಂಡಿತ ಆ ರೀತಿ ತಿಳ್ಕೊಳಕ್ ಹೋಗ್ಬೇಡಿ, ನೇಮ್ ಅನ್ನ ನೋಡಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡೋಣ, ನಮ್ಗಿನ್ನು ಕ್ಲಾರಿಟಿ ಸಿಗುತ್ತೆ. ಸೊ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ನಾನೀಗ. ಸೊ ಕಂಪನಿ ಯಾವೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ನೀವು ಇಲ್ಲಿ ನೋಡಬಹುದು. ಏರಿಯಾಸ್ ಆಫ್ ಆಪರೇಷನ್ಸ್, ಮರೈನ್ ಸ್ಟ್ರಕ್ಚರ್ಸ್, ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನೀವು ಇಲ್ಲಿ ನೋಡಬಹುದು, ಏನು ಸಮುದ್ರದಲ್ಲಿ ಈ ರೀತಿ ಸ್ಟ್ರಕ್ಚರ್ಸ್ ಇರುತ್ತಾ. ಯೂಶುವಲಿ ಇದು ಆಯಿಲ್ ಎಕ್ಸ್ಪ್ಲೋರೇಷನ್ ಗೆ ಅಥವಾ ಆಯಿಲ್ ತೆಗೆಯೋದಿಕ್ಕಿರುತ್ತೆ ಈ ರೀತಿಯ ಸ್ಟ್ರಕ್ಚರ್ಸ್. ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಅಂದ್ರೆ ಆ ಸ್ಟ್ರಕ್ಚರ್ಸ್ ಅನ್ನ ಬಿಲ್ಡ್ ಮಾಡುವಂತದ್ದು. ಹಾಗೆ ಇದು ಪೋರ್ಟ್ಸ್ ಅಲ್ಲಿ ಕೂಡ ಇರುತ್ತೆ, ಅಲ್ಲೂ ಕೂಡ ನೋಡಬಹುದು. ಇಲ್ಲೇ ಮೆನ್ಷನ್ ಮಾಡಿದರೆ ನೋಡಬಹುದು. India's external trade is handled by 13 major ports of 60 smaller ports. ITD Cementation with its specialist skills in maritime structures has become a leader in the field, has worked in all the small and big ports of the country. So ports ಅಲ್ಲಿ ಕಂಡು ಬರುವಂತ ಈ ರೀತಿಯ ಸ್ಟ್ರಕ್ಚರ್ಸ್ ಬಿಲ್ಡ್ ಮಾಡುವಂತ ಕೆಲಸ ಮಾಡುತ್ತೆ. ನಂತರ ಹೈವೇಸ್, ಬ್ರಿಡ್ಜಸ್, ಫ್ಲೈಓವರ್ಸ್, ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಟನೆಲ್ಸ್, TBM ಅಂಡ್ NATM ಟನೆಲ್ಸ್, ಟನೆಲ್ ಬೋರಿಂಗ್ ಮೆಷಿನ್ಸ್, ಸೊ ಈ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಸೊ ಈ 3 ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ, ಅಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಮೇಜರ್ ಕಾಂಟ್ರಿಬ್ಯೂಟರ್ ಇನ್ ಡೆವಲಪ್ಮೆಂಟ್ ಆಫ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಈ ರೀತಿಯ ಬ್ರಿಡ್ಜಸ್ ಅಂಡ್ ಹೈವೇಸ್ ಬಿಲ್ಡ್ ಮಾಡುವಂತ ಕೆಲಸ ಮಾಡುತ್ತೆ. ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ಸ್ ಅಂಡ್ ಬಿಲ್ಡಿಂಗ್ಸ್ ಬಿಲ್ಡ್ ಮಾಡುತ್ತೆ. ನಂತರ ಏರ್ಪೋರ್ಟ್, ಕೋಲ್ಕತಾ ಏರ್ಪೋರ್ಟ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಕೆಲಸ ಮಾಡಿರುವಂತ ಅನುಭವ ಇದೆ. ಟನೆಲ್ಸ್ ನೋಡಬಹುದು. ಈ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅದನ್ನ ನಾವು ನೋಡೋದಾದ್ರೆ 1,476 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ನೋಡಬಹುದು ಆ ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ, ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾ ಇದೆ ರಿಸರ್ವ್ಸ್. ಲಾಂಗ್ ಟರ್ಮ್ ಅಲ್ಲಿ 133 ಕೋಟಿ ಸಾಲ ಇದೆ. ಹಿಂದಿನ ವರ್ಷ 168 ಇತ್ತು, ಈಗ 133ಕ್ಕೆ ಇಳಿದಿದೆ. ನಂತರ ಶಾರ್ಟ್ ಟರ್ಮ್ ಅಲ್ಲಿ ಕೂಡ 728 ಕೋಟಿ ಸಾಲ ಇದೆ. ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಯೂಶುವಲಿ ಈ ಸೆಗ್ಮೆಂಟ್ ಅಲ್ಲಿ ಸಾಲ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ನೋಡಿದ್ರೆ ಇಲ್ಲೂ ಕೂಡ 823 ಕೋಟಿ ಕ್ಯಾಶ್ ಇದೆ. ಒಳ್ಳೆ ಕ್ಯಾಶ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಬ್ಯಾಲೆನ್ಸ್ ಶೀಟ್ ಓಕೆ, ಸಣ್ಣ ಕಂಪನಿಗೆ ತಕ್ಕಂತ ಬ್ಯಾಲೆನ್ಸ್ ಶೀಟ್ ಇದೆ ಅಂತ 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಕ್ ಆಗೋದಿಲ್ಲ, ಕಾರಣ ಒಂದಷ್ಟು ಸಾಲ ಇದೆ. ಅದನ್ನ ಬಿಟ್ರೆ ಇನ್ಯಾವುದೇ ನೆಗೆಟಿವ್ ಪಾಯಿಂಟ್ ಏನಿಲ್ಲ ಅಂತಾನೆ ಹೇಳ್ಬೋದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದಕ್ಕೆ ಮುಂಚೆ ಕಂಪನಿಯ ಬಗ್ಗೆ ನೀವು ಇಲ್ಲಿ ನೋಡಬಹುದು. ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಪ್ರೊವೈಡಿಂಗ್ ಡಿಸೈನ್, ಎಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್, EPC ಸರ್ವಿಸಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ. ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ. ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ 2014ರಿಂದ ನಾವು ಡೇಟಾ ನೋಡೋದಾದ್ರೆ 1,600, 2,800, 2,900, ಇಲ್ಲಿ 17ರಲ್ಲಿ ಡೌನ್ ಆಯ್ತು ಪರ್ಫಾರ್ಮೆನ್ಸ್. ನಂತರ ಕಮ್ ಬ್ಯಾಕ್ ಕೂಡ ಮಾಡ್ತು 19ರಲ್ಲಿ. ನಂತರ 20ರಲ್ಲಿ ಸ್ವಲ್ಪ ಡೌನ್, 21 ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ 22ರಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತು ಕಂಪನಿ. 23 ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 24 ಚೆನ್ನಾಗಿದೆ. 25 ಅಂದ್ರೆ ಈಗ TTM ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ.
ಎಸ್ಪೆಷಲಿ 2022 ನಂತರ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ವೇರಿಯೇಷನ್ಸ್ ಇತ್ತು, ಅಪ್ಸ್ ಅಂಡ್ ಡೌನ್ಸ್. ಎಸ್ಪೆಷಲಿ ಲಾಸ್ಟ್ 3 ಇಯರ್ಸ್ ಡೇಟಾ ನೋಡಬಹುದು ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತ. 69ರಿಂದ 125 ಕೋಟಿ, 274 ಕೋಟಿ, ಈಗ 322 ಕೋಟಿ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್. ರಿಟರ್ನ್ ಆನ್ ಇಕ್ವಿಟಿ ಡೀಸೆಂಟ್ ನಂಬರ್ ಇದೆ. CAGR ಚೆನ್ನಾಗಿದೆ, ಯಾಕಂದ್ರೆ ಕಂಪನಿ ಇತ್ತೀಚೆಗೆ ಒಳ್ಳೆ ರ್ಯಾಲಿ ಕೊಟ್ಟಿರೋದ್ರಿಂದ CAGR ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಪ್ರಾಫಿಟ್ ಗ್ರೋತ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಸ್ಪೆಷಲಿ ಲಾಸ್ಟ್ 3 ಇಯರ್ಸ್ ಇಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಲಾಸ್ಟ್ 3 ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. 10 ಇಯರ್ಸ್ ಅಲ್ಲೂ ಕೂಡ ಡಿಸೆಂಟ್ ನಂಬರ್ ಇದೆ, ಬಟ್ 3 ಇಯರ್ಸ್ ಇಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಸೇಲ್ಸ್ ಗ್ರೋತ್. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಾವು ಈಗಾಗಲೇ ನೋಡಿದ್ವಿ, ಪ್ರೊಮೋಟರ್ ಹೋಲ್ಡಿಂಗ್ 46% ಇದೆ ಅಂತ ನೋಡಬಹುದು, 46.64% ಇದೆ. FIS 20% ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಇತ್ತೀಚೆಗೆ ಚೆನ್ನಾಗಿ ಬೈ ಕೂಡ ಮಾಡಿದ್ದಾರೆ ನೋಡಬಹುದು ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ. DIS ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಇಟ್ಟಿದ್ದಾರೆ 2.44%. ಹಾಗೆ ಪಬ್ಲಿಕ್ ಹೋಲ್ಡಿಂಗ್ 31% ಇದೆ. DIS ಮುಂಚೆ 10-11% ವರೆಗೂ ಇದ್ರು, ಬಟ್ ಇತ್ತೀಚೆಗೆ ಎಕ್ಸಿಟ್ ಆಗಿದೆ, 2.4% ಮಾತ್ರ ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ITD ಸಿಮೆಂಟೇಷನ್ ಅನ್ನ. ಖಂಡಿತ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಇಂಪ್ರೂವ್ ಆಗ್ತಾ ಇದೆ. ಇನ್ ಕೇಸ್ ಅದಾನಿ ಗ್ರೂಪ್ ಅಕ್ವೈರ್ ಮಾಡ್ಕೊಂಡ್ರೆ ಈ ಕಂಪನಿಯಲ್ಲಿ ರ್ಯಾಲಿ ಕೂಡ ಕಂಟಿನ್ಯೂ ಆಗಬಹುದು. ಇನ್ ಕೇಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನಾದ್ರು ಬಂದ್ರೆ. ನಾವು ಈ ಹಿಂದೆ ಸಾಕಷ್ಟು ಕಂಪನಿಗಳನ್ನ ನೋಡಿದೀವಿ, NDTV ಆಗ್ಬಹುದು, ACC ಆಗ್ಬಹುದು. ಇವನ್ನೆಲ್ಲ ಅಕ್ವೈರ್ ಮಾಡಿದಾಗ ಆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಇದರಲ್ಲೂ ಆ ರೀತಿ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು, ಬಟ್ ಅದನ್ನ ಹೊರತುಪಡಿಸಿ ನೋಡಿದ್ರು ಕೂಡ ಕಂಪನಿ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಎಸ್ಪೆಷಲಿ ಲಾಸ್ಟ್ 3 ಇಯರ್ಸ್ ಅಲ್ಲಿ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತ ಪಾಸಿಟಿವ್ಸ್ ಇದೆ. ನಾವು ಅದಾನಿ ಗ್ರೂಪ್ ಅಕ್ವೈರ್ ಮಾಡ್ತಿದೆ ಅನ್ನೋ ಕಾರಣಕ್ಕಲ್ಲ, ಅದನ್ನ ಹೊರತುಪಡಿಸಿ ನೋಡಿದ್ರು ಕೂಡ ಕಂಪನಿಯಲ್ಲಿ ಪಾಸಿಟಿವ್ಸ್ ಇದೆ. ಅದಾನಿ ಗ್ರೂಪ್ ಒಂದು ರಿಸ್ಕಿ ಗ್ರೂಪ್, ನಿಮ್ಗೆ ಗೊತ್ತಿದೆ, ನಾನು ಸಾಕಷ್ಟು ಸಲ ಈಗಾಗಲೇ ಹೇಳಿದ್ದೀನಿ. ಪೊಲಿಟಿಕಲಿ ಕನೆಕ್ಟ್ ಆಗಿರೋದ್ರಿಂದ ಸಾಕಷ್ಟು ಅಟ್ಯಾಕ್ಸ್ ಅವ್ರ ಮೇಲೆ ಬರ್ತಾ ಇರುತ್ತೆ. ಹಾಗಾಗಿ ಇನ್ವೆಸ್ಟರ್ಸ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ರೀತಿಯ ಕಂಪನೀಸ್ ಅಲ್ಲಿ ಅಥವಾ ಈ ರೀತಿಯ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ. ಸೊ ಆ ಪಾಯಿಂಟ್ ರಿಸ್ಕ್ ಕೂಡ ಹೌದು, ರಿವಾರ್ಡ್ ಕೂಡ ಹೌದು. ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆದ್ರೆ ಅದು ರಿಸ್ಕ್ ಕಡಿಮೆ ಮಾಡುತ್ತೆ, ನೆಗೆಟಿವ್ ಡೆವಲಪ್ಮೆಂಟ್ಸ್ ಆದ್ರೆ ರಿಸ್ಕ್ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಆ ಪಾಯಿಂಟ್ ಅನ್ನು ಕೂಡ ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ. ಸೊ ನಾನಂತೂ ಇಲ್ಲಿವರೆಗೂ ಅದಾನಿ ಗ್ರೂಪ್ ನ ಯಾವುದೇ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ತುಂಬಾ ಜನ ಈಗಾಗಲೇ ನೀವು ಇನ್ವೆಸ್ಟ್ ಮಾಡಿದಿರಿ, ಒಳ್ಳೆ ಲಾಭವನ್ನು ಕೂಡ ಗಳಿಸಿದಿರಿ. ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ಅದಾನಿ ಗ್ರೂಪ್ ಬೇಡ ಅನ್ಸಿದ್ರೆ. ನಾನಂತೂ ಅದಾನಿ ಗ್ರೂಪ್ ಅನ್ನ ಇಗ್ನೋರೇ ಮಾಡಿದ್ದೀನಿ. ಸೊ ಫೈನಲ್ ಡಿಸಿಷನ್ ನಿಮ್ಗೆ ಏನ್ ಅನ್ಸುತ್ತೆ, ನೀವು ಅದನ್ನ ಮಾಡಬಹುದು. ಸರಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.